ಅಲ್ಲ, ಡೆಂಗ್ಯೂದಲ್ಲಿ ನಾವು ನೋಡ್ತಾ ಇರೋದು ಎಷ್ಟು ಎಫರ್ಟ್ಸು ನಾವು ಪ್ರಿವೆನ್ಷನಲ್ಲಿ ಹಾಕ್ತೀವಿ ಅಷ್ಟು ನಮಗೆ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ. ಸೊ ಲಾಸ್ಟ್ 2 ಇಯರ್ಸ್ ನಾವು ಕಂಪೇರ್ ಮಾಡಿದ್ರೆ ಮೂರುವರೆ ಸಾವಿರ ಕೇಸಿಂದ ನಾವು ಲಾಸ್ಟ್ ಇಯರ್ 2,000 ಕೇಸಿಗೆ ಬಂದ್ವಿ. ಈ ವರ್ಷ ಇನ್ನೂ ಕಮ್ಮಿ, ಅದು ಅರೌಂಡ್ 1300 ಟು 1400 ಕೇಸಸ್ಸು ಈ ಟೈಮ್ನಲ್ಲಿ ರಿಪೋರ್ಟ್ ಆಗ್ತಾ ಇದೆ. ಸೊ ಪ್ರಿವೆನ್ಷನ್ ಬೇಸ್ಡ್ ಸ್ಟ್ರಾಟಜೀಸ್ ನಾವು ಏನೇ ಮಾಡಿದ್ರು ಅದರಿಂದ ಒಳ್ಳೆ ರಿಸಲ್ಟ್ಸ್ ನಮಗೆ ಬರ್ತಾ ಇದೆ. ಸೊ ನೀವು ಹೇಳ್ದಂಗೆ ಪ್ರತಿ ಮನೆಗೂ ಹೋಗಿ ಲಾರ್ವಾ ಸರ್ವೇದಲ್ಲಿ ನಮ್ಮ ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ಟಾಫು ಮತ್ತು ಲೋಕಲ್ ಅಥಾರಿಟಿ ಸ್ಟಾಫ್ ಸಹಿತ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅರೌಂಡ್ ಸ್ಟೇಟ್ ಒಂದು 1500 ಜನ ವಾಲಂಟಿಯರ್ಸನ್ನು ತೊಗೊಂಡು ಅವರಿಗೆ ನಾವು ಪೇಮೆಂಟ್ ಮಾಡಿ ನಾವು ಈ ಕೆಲಸದಲ್ಲಿ ಅವ್ರನ್ನ ಬಳಸ್ಕೊಳ್ತಾ ಇದ್ದೀವಿ. ನಮ್ಮ ಆಶಾಗಳು, HIOs, CHOs ಸಹಿತ ಆಕ್ಟಿವ್ ಆಗಿ ಈ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಎಲ್ಲ ಮನೆಗೆ ಹೋಗಿ ಅವರು ವಿಸಿಟ್ ಮಾಡ್ತಾರೆ. ಎಲ್ಲಿ ಲಾರ್ವಾ ಕಂಡು ಬರುತ್ತೆ ಅಲ್ಲಿ ನಾವು ಕೆಮಿಕಲ್ ಹಾಕಿ ಅದನ್ನು ಅಡ್ರೆಸ್ ಮಾಡೋದನ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಜನರು ಸಹಿತ ಇದಕ್ಕೆ ಸಹಕಾರ ಕೊಡಬೇಕಾಗತ್ತೆ. ಯಾರು ಅವ್ರಿಗೆ ನಮಗೆ ಸಹಕಾರ ಕೊಡಲ್ಲ ಅವ್ರಿಗೆ ನಾವು ಫೈನನ್ನು ಹಾಕ್ಲಿಕ್ಕೂ ಪ್ರೊವಿಷನ್ ಇರುತ್ತೆ. ಸೊ ಇದನ್ನ ನಾವು ಆಕ್ಟಿವ್ ಆಗಿ ಪ್ರತಿ ಫ್ರೈಡೇ ಎಲ್ಲಿ ಬೇರೆ ಬೇರೆ ಏರಿಯಾ ಗುರುತಿಸ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಸ್ಕೂಲ್ಸು ಕಾಲೇಜಸಲ್ಲೂ ಸಹಿತ ಮಕ್ಕಳಿಗೆ ಇದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೈನ್ಸ್ ಟೀಚರ್ಸಿಗೆ ಇದರಲ್ಲಿ ನಾವು ಒಂದು ಟ್ರೈನಿಂಗ್ ಥರ ಕೊಟ್ಬಿಟ್ಟು ಮಕ್ಕಳಿಗೆ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ. ಅವರಿಂದನೂ ಸಹಿತ ಎಲ್ಲ ಕಡೆ ಈ ಅವೇರ್ನೆಸ್ ಸ್ಪ್ರೆಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಫಸ್ಟು ನಮ್ಮ ಹಾಸ್ಪಿಟಲ್ಸ್ ಏರಿಯಾದಲ್ಲಿ ಆದಷ್ಟು ಮಾಸ್ಕಿಟೋ ನಿಯಂತ್ರಣ ಮಾಡಬೇಕಂತ ಹೇಳಿ ನಮ್ಮ ಎಲ್ಲ DHOಗಳಿಗೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಸೊ ಎನಿ ಅದರ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಲ್ಸೋ ನಾವೀಗ ಎಲ್ಲರಿಗೂ ಲೆಟರ್ಸ್ ಬರ್ತಿದ್ದೀವಿ. ನಮ್ಮ ಸರ್ಕಾರಿ ಜಾಗಗಳನ್ನು ನಾವು ಬ್ರೀಡಿಂಗ್ ಗ್ರೌಂಡ್ ಥರ ಇಟ್ಕೋಬೇಕು, ನಮ್ಮ ಜವಾಬ್ದಾರಿ ಅಂತೇಳಿ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಅದನ್ನು ರೆಗ್ಯುಲರ್ ಫಾಲೋಅಪ್ಸ್ ಸಹಿತ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಬೇರೆ ಬೇರೆ ಕಡೆ ಅಪಾರ್ಟ್ಮೆಂಟ್ಸ್ ಇರ್ತವೆ, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಇರ್ತವೆ, ಅವ್ರ ಜೊತೆನೂ ನಾವು ಒಂದು ಕೋಆರ್ಡಿನೇಷನ್ ಮಾಡಿ ಅಲ್ಲಿ ಬ್ರೀಡಿಂಗ್ ಗ್ರೌಂಡ್ಸ್ ಆಗದೆ ಇದ್ದಂಗೆ ಅಲ್ಲಿ ಚರಂಡಿಗಳನ್ನು ಕ್ಲೀನ್ ಮಾಡಿಸೋದ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮೇನ್ ನಮಗೆ ಇಟ್ ಇಸ್ ಮಲ್ಟಿ ಡಿಪಾರ್ಟ್ಮೆಂಟ್ ಟಾಸ್ಕ್. ನಮಗೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಪಂಚಾಯತ್ ರಾಜ್ ಇಲಾಖೆ, ವುಮನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್, ಇವರೆಲ್ಲರದ್ದು ಸಹಕಾರ ಎಷ್ಟು ಸಿಗುತ್ತೆ ಅಷ್ಟು ನಾವು ಒಳ್ಳೆ ಕೆಲಸ ಮಾಡ್ಬೋದು. ಕೇವಲ ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದೇ ಕೆಲಸ ಮಾಡಿದ್ರೆ ಇದರಿಂದ ನಮಗೆ ಸಕ್ಸಸ್ ಆಗಲ್ಲ. ಬಹಳ ಮುಖ್ಯವಾಗಿ ಜನ ನಮಗೆ ಇದಕ್ಕೆ ಕೈ ಜೋಡಿಸ್ಬೇಕು. ಯಾವುದೇ ರೀತಿ ನೀರು ಸ್ಟೋರೇಜ್ ಮಾಡಬೇಕಾದ್ರೆ ಭಾಳಷ್ಟು ದಿನ ಸ್ಟೋರೇಜ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು, ರಿಪ್ಲೆನಿಶ್ ಮಾಡ್ತಾ ಇರಬೇಕು. ಈಗ ಏನು ಲಾರ್ವಾ ಸರ್ವೆಗೆ ಬರ್ತಾರೆ ಅವ್ರಿಗೆ 100% ನೀವು ಸಪೋರ್ಟ್ ಕೊಡಬೇಕಾಗತ್ತೆ. ಅವರು ನಿಮ್ಮ ಹೆಲ್ತ್ ಸಲುವಾಗಿ ಅವ್ರು ಬರ್ತಾ ಇರೋದು, ನಿಮ್ಮ ಹೆಲ್ತ್ ಉತ್ತಮವಾಗಿರಲಿ, ಡೆಂಗ್ಯೂ ಮಲೇರಿಯಾ ಬರದೇ ಇರಲಿ ಅಂತಲೇ ಬರ್ತಾ ಇರೋದು. ಅದಕ್ಕೆ ಎಲ್ಲ ರೀತಿಯಿಂದ ಸಹಕಾರ ಕೊಡಬೇಕಂತ ನಾನು ಕೇಳ್ತೀನಿ. ಅಲ್ಲ, ಡೆಂಗ್ಯೂದಲ್ಲಿ ನಾವು ನೋಡ್ತಾ ಇರೋದು ಎಷ್ಟು ಎಫರ್ಟ್ಸು ನಾವು ಪ್ರಿವೆನ್ಷನಲ್ಲಿ ಹಾಕ್ತೀವಿ ಅಷ್ಟು ನಮಗೆ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ. ಸೊ ಲಾಸ್ಟ್ 2 ಇಯರ್ಸ್ ನಾವು ಕಂಪೇರ್ ಮಾಡಿದ್ರೆ ಮೂರುವರೆ ಸಾವಿರ ಕೇಸಿಂದ ನಾವು ಲಾಸ್ಟ್ ಇಯರ್ 2,000 ಕೇಸಿಗೆ ಬಂದ್ವಿ. ಈ ವರ್ಷ ಇನ್ನೂ ಕಮ್ಮಿ, ಅದು ಅರೌಂಡ್ 1300 ಟು 1400 ಕೇಸಸ್ಸು ಈ ಟೈಮ್ನಲ್ಲಿ ರಿಪೋರ್ಟ್ ಆಗ್ತಾ ಇದೆ. ಸೊ ಪ್ರಿವೆನ್ಷನ್ ಬೇಸ್ಡ್ ಸ್ಟ್ರಾಟಜೀಸ್ ನಾವು ಏನೇ ಮಾಡಿದ್ರು ಅದರಿಂದ ಒಳ್ಳೆ ರಿಸಲ್ಟ್ಸ್ ನಮಗೆ ಬರ್ತಾ ಇದೆ. ಸೊ ನೀವು ಹೇಳ್ದಂಗೆ ಪ್ರತಿ ಮನೆಗೂ ಹೋಗಿ ಲಾರ್ವಾ ಸರ್ವೇದಲ್ಲಿ ನಮ್ಮ ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ಟಾಫು ಮತ್ತು ಲೋಕಲ್ ಅಥಾರಿಟಿ ಸ್ಟಾಫ್ ಸಹಿತ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅರೌಂಡ್ ಸ್ಟೇಟ್ ಒಂದು 1500 ಜನ ವಾಲಂಟಿಯರ್ಸನ್ನು ತೊಗೊಂಡು ಅವರಿಗೆ ನಾವು ಪೇಮೆಂಟ್ ಮಾಡಿ ನಾವು ಈ ಕೆಲಸದಲ್ಲಿ ಅವ್ರನ್ನ ಬಳಸ್ಕೊಳ್ತಾ ಇದ್ದೀವಿ. ನಮ್ಮ ಆಶಾಗಳು, HIOs, CHOs ಸಹಿತ ಆಕ್ಟಿವ್ ಆಗಿ ಈ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಎಲ್ಲ ಮನೆಗೆ ಹೋಗಿ ಅವರು ವಿಸಿಟ್ ಮಾಡ್ತಾರೆ. ಎಲ್ಲಿ ಲಾರ್ವಾ ಕಂಡು ಬರುತ್ತೆ ಅಲ್ಲಿ ನಾವು ಕೆಮಿಕಲ್ ಹಾಕಿ ಅದನ್ನು ಅಡ್ರೆಸ್ ಮಾಡೋದನ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಜನರು ಸಹಿತ ಇದಕ್ಕೆ ಸಹಕಾರ ಕೊಡಬೇಕಾಗತ್ತೆ. ಯಾರು ಅವ್ರಿಗೆ ನಮಗೆ ಸಹಕಾರ ಕೊಡಲ್ಲ ಅವ್ರಿಗೆ ನಾವು ಫೈನನ್ನು ಹಾಕ್ಲಿಕ್ಕೂ ಪ್ರೊವಿಷನ್ ಇರುತ್ತೆ. ಸೊ ಇದನ್ನ ನಾವು ಆಕ್ಟಿವ್ ಆಗಿ ಪ್ರತಿ ಫ್ರೈಡೇ ಎಲ್ಲಿ ಬೇರೆ ಬೇರೆ ಏರಿಯಾ ಗುರುತಿಸ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಸ್ಕೂಲ್ಸು ಕಾಲೇಜಸಲ್ಲೂ ಸಹಿತ ಮಕ್ಕಳಿಗೆ ಇದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೈನ್ಸ್ ಟೀಚರ್ಸಿಗೆ ಇದರಲ್ಲಿ ನಾವು ಒಂದು ಟ್ರೈನಿಂಗ್ ಥರ ಕೊಟ್ಬಿಟ್ಟು ಮಕ್ಕಳಿಗೆ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ. ಅವರಿಂದನೂ ಸಹಿತ ಎಲ್ಲ ಕಡೆ ಈ ಅವೇರ್ನೆಸ್ ಸ್ಪ್ರೆಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಫಸ್ಟು ನಮ್ಮ ಹಾಸ್ಪಿಟಲ್ಸ್ ಏರಿಯಾದಲ್ಲಿ ಆದಷ್ಟು ಮಾಸ್ಕಿಟೋ ನಿಯಂತ್ರಣ ಮಾಡಬೇಕಂತ ಹೇಳಿ ನಮ್ಮ ಎಲ್ಲ DHOಗಳಿಗೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಸೊ ಎನಿ ಅದರ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಲ್ಸೋ ನಾವೀಗ ಎಲ್ಲರಿಗೂ ಲೆಟರ್ಸ್ ಬರ್ತಿದ್ದೀವಿ. ನಮ್ಮ ಸರ್ಕಾರಿ ಜಾಗಗಳನ್ನು ನಾವು ಬ್ರೀಡಿಂಗ್ ಗ್ರೌಂಡ್ ಥರ ಇಟ್ಕೋಬೇಕು, ನಮ್ಮ ಜವಾಬ್ದಾರಿ ಅಂತೇಳಿ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಅದನ್ನು ರೆಗ್ಯುಲರ್ ಫಾಲೋಅಪ್ಸ್ ಸಹಿತ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಬೇರೆ ಬೇರೆ ಕಡೆ ಅಪಾರ್ಟ್ಮೆಂಟ್ಸ್ ಇರ್ತವೆ, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಇರ್ತವೆ, ಅವ್ರ ಜೊತೆನೂ ನಾವು ಒಂದು ಕೋಆರ್ಡಿನೇಷನ್ ಮಾಡಿ ಅಲ್ಲಿ ಬ್ರೀಡಿಂಗ್ ಗ್ರೌಂಡ್ಸ್ ಆಗದೆ ಇದ್ದಂಗೆ ಅಲ್ಲಿ ಚರಂಡಿಗಳನ್ನು ಕ್ಲೀನ್ ಮಾಡಿಸೋದ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮೇನ್ ನಮಗೆ ಇಟ್ ಇಸ್ ಮಲ್ಟಿ ಡಿಪಾರ್ಟ್ಮೆಂಟ್ ಟಾಸ್ಕ್. ನಮಗೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಪಂಚಾಯತ್ ರಾಜ್ ಇಲಾಖೆ, ವುಮನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್, ಇವರೆಲ್ಲರದ್ದು ಸಹಕಾರ ಎಷ್ಟು ಸಿಗುತ್ತೆ ಅಷ್ಟು ನಾವು ಒಳ್ಳೆ ಕೆಲಸ ಮಾಡ್ಬೋದು. ಕೇವಲ ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದೇ ಕೆಲಸ ಮಾಡಿದ್ರೆ ಇದರಿಂದ ನಮಗೆ ಸಕ್ಸಸ್ ಆಗಲ್ಲ. ಬಹಳ ಮುಖ್ಯವಾಗಿ ಜನ ನಮಗೆ ಇದಕ್ಕೆ ಕೈ ಜೋಡಿಸ್ಬೇಕು. ಯಾವುದೇ ರೀತಿ ನೀರು ಸ್ಟೋರೇಜ್ ಮಾಡಬೇಕಾದ್ರೆ ಭಾಳಷ್ಟು ದಿನ ಸ್ಟೋರೇಜ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು, ರಿಪ್ಲೆನಿಶ್ ಮಾಡ್ತಾ ಇರಬೇಕು. ಈಗ ಏನು ಲಾರ್ವಾ ಸರ್ವೆಗೆ ಬರ್ತಾರೆ ಅವ್ರಿಗೆ 100% ನೀವು ಸಪೋರ್ಟ್ ಕೊಡಬೇಕಾಗತ್ತೆ. ಅವರು ನಿಮ್ಮ ಹೆಲ್ತ್ ಸಲುವಾಗಿ ಅವ್ರು ಬರ್ತಾ ಇರೋದು,
ನಿಮ್ಮ ಹೆಲ್ತ್ ಉತ್ತಮವಾಗಿರಲಿ, ಡೆಂಗ್ಯೂ ಮಲೇರಿಯಾ ಬರದೇ ಇರಲಿ ಅಂತಲೇ ಬರ್ತಾ ಇರೋದು. ಅದಕ್ಕೆ ಎಲ್ಲ ರೀತಿಯಿಂದ ಸಹಕಾರ ಕೊಡಬೇಕಂತ ನಾನು ಕೇಳ್ತೀನಿ.